ಎಲ್ರಿಗೂ ನಮಸ್ಕಾರ. ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿ ನಮ್ಮ ಲೋಕಸಭಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಾಮಪತ್ರ ಸಲ್ಲಿಸಿದರು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗಿ ಅವ್ರ ಜೊತೆಗಿದ್ದೆ, ಅವ್ರಿಗೆ ಶುಭಾಶಯ ಕೋರಿದೆ, ಮೆರವಣಿಗೆಯಲ್ಲೂ ಪಾಲ್ಗೊಂಡೆ. ಭಾಳ ಅದ್ಭುತವಾಗಿ ಮೆರವಣಿಗೆ ಆಯಿತು. ಎಲ್ಲ ಮೆರವಣಿಗೆ ಮುಗಿದ ಮೇಲೆ ಅವರು ನಾಮಿನೇಷನ್ಗೆ ಅಂತ ಡಿ ಸಿ ಆಫೀಸ್ ಕಡೆ ಹೋದರು. ಅಲ್ಲಿ ಡಿ ಸಿ ಆಫೀಸ್ ಒಳಗೆ ಕೇವಲ 5 ಜನಕ್ಕೆ ನಾಮಿನೇಷನ್ಗೆ ಒಳಗೋಗೋ ಅವಕಾಶ ಲೀಡರ್ಸ್ಗೆ ಅವ್ರು ಹೇಳಿದರು. ಹಾಗಾಗಿ ಅಲ್ಲಿ ನಮಗೇನು ಕೆಲಸ ಇಲ್ಲ. ನಾನು ಕಾರವಾರದಿಂದ ಈ ಕುಮಟಾಗೆ ಬಂದರೆ ಒಂದಿಷ್ಟು ನನಗೆ ಆತ್ಮೀಯರ ಮದುವೆ ಎಲ್ಲ ಇತ್ತು. ಅದು ಆ ಪ್ರೋಗ್ರಾಮ್ಗಾದರೂ ನಾನು ಬರ್ಬೋದು ಅಂತ ತಕ್ಷಣ ಅಲ್ಲಿಂದ ಹೊರಟೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಸೋಷಲ್ ಮೀಡಿಯಾದಲ್ಲಿ ಮತ್ತು ಒಂದಿಷ್ಟು ಮಾಧ್ಯಮದಲ್ಲಿ ನಾನು ಬೇಜಾರು ಮಾಡ್ಕೊಂಡು ಬಂದೆ. ಯಾಕೆಂದರೆ ಅಲ್ಲಿ ಫ್ಲೆಕ್ಸಲ್ಲಿ ನನ್ನ ಫೋಟೋ ಇಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡು ಬಂದೆ ಅಂತ ಎಲ್ಲ ಹೇಳಿದ್ದಾರೆ. ಇದು ಅಪ್ಪಟ್ಟ ಸುಳ್ಳು. ನಾನು ಆ ರೀತಿ ಯಾವುದೇ ರೀತಿ ಬೇಜಾರಿಲ್ಲ. ನಾನು ಒಂದು ಪಕ್ಷದಲ್ಲಿದ್ದೀನಿ, ಜೆ ಡಿ ಎಸ್ ಪಕ್ಷದಲ್ಲಿದ್ದೀನಿ. ಕುಮಾರಸ್ವಾಮಿಯವರ ನಿರ್ದೇಶನದಂತೆ ಮೈತ್ರಿ ಧರ್ಮ ಪಾಲಿಸ್ತಾ ಇದ್ದೀನಿ. 100% ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ನಾನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಫೋಟೋಗಾಗಿ ನಾನು ಯಾವಾಗೂ ರಾಜಕಾರಣ ಮಾಡಲಿಲ್ಲ. ಫೋಟೋಯಿಂದ ನಾನು ದೊಡ್ಡ ಮನುಷ್ಯನೂ ಆಗ್ತೀನಿ ಅನ್ನೋ ಭ್ರಮೆಯಲ್ಲೂ ಇಲ್ಲ. ಫೋಟೋ ಇಲ್ಲದೆ ಇದ್ದರೆ ನನಗೇನೋ ತೊಂದರೆ ಆಗ್ತದೆ ಅನ್ನೋದನ್ನು ನಾನು ತಿಳ್ಕೊಂಡಿಲ್ಲ. ಹಾಗಾಗಿ ಆ ಫೋಟೋ ರಾಜಕಾರಣ ಎಲ್ಲ ಮಾಡೋನೆಲ್ಲ ಅಂಥ ಸಣ್ಣ ಮನುಷ್ಯನೂ ನಾನಲ್ಲ. ನಾನು ಕಾಗೇರಿಯವ್ರ ಪರವಾಗಿ ಅವರು ಒಂದು ವಿಜಯಕ್ಕಾಗಿ ದುಡಿತೀನಿ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನನ್ನೆಲ್ಲ ಕಾರ್ಯಕರ್ತರು, ನನ್ನ ಆತ್ಮೀಯರು ದಯಮಾಡಿ ಮೀಡಿಯಾದಲ್ಲಿ ಏನೋ ಬಂದರೆ ತಪ್ಪರ್ಥ ತಿಳ್ಕೊಬಾರ್ದು. ನನ್ನ ಜೊತೆಗೆ ದುಡಿಬೇಕು. ನಾವೆಲ್ಲರೂ ಸೇರಿ ಸನ್ಮಾನ್ಯ ಕಾಗೇರಿಯವರಿಗೆ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ.